ಜನವರಿ ಬಂತಂದ್ರೆ ಸಾಕು ಶಾಲಾ ಮಕ್ಕಳಿಗೆ ಸಂಭ್ರಮವೋ ಸಂಭ್ರಮ. ಯಾಕಂದ್ರೆ ಬಹುತೇಕ ಎಲ್ಲ ಶಾಲೆಗಳಲ್ಲಿಯೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಲಿದೆ. ಅದರಂತೆ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ನಿಸರ್ಗ ಜ್ಞಾನ ಮಂದಿರದಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶಾಲಾ ವಾರ್ಷಿಕೋತ್ಸವದ 2ನೇ ದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಬಿಇಒ ಹನುಮಂತರಾಯಪ್ಪ ಉದ್ಘಾಟಿಸಿದ್ರು. ಮಾಜಿ ಸೈನಿಕ ಶೇಖರ್, ಹಿರಿಯ ರೈತ ಅಂಜನಪ್ಪ ಅವರಿಗೆ ಸನ್ಮಾನಿಸುವ ಮೂಲಕ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ನೃತ್ಯ ಹಾಡು ಹಾಡುವ ಮೂಲಕ ಸಂಭ್ರಮಿಸಿದ್ರು. ಈ ವೇಳೆ ನಿಸರ್ಗ ಜ್ಞಾನ ಮಂದಿರದ ಸಂಸ್ಥೆಯ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ಕಾರ್ಯದರ್ಶಿ ಜಿಟಿ ಕಲ್ಪನಾ, ಮುಖ್ಯ ಶಿಕ್ಷಕಿ ಅಚ್ಚತವಲ್ಲಿ, ಶಿಕ್ಷಕರು ಹಾಗೂ ಪೋಷಕರು ಹಾಜರಿದ್ದರು. ಮಕ್ಕಳ ನೃತ್ಯವನ್ನ ಪೋಷಕರು ಕಣ್ತುಂಬಿಕೊಂಡ್ರು. ಈ ವೇಳೆ ಮಾತನಾಡಿದ ಬಿಇಒ ಹನುಮಂತರಾಯಪ್ಪ, ಸರ್ಕಾರಿ ಶಾಲೆಯ ಜೊತೆ ಜನತೆಗೆ ಖಾಸಗಿ ಶಾಲೆಗಳು ಉತ್ತಮ ಶಿಕ್ಷಣ ಹಾಗೂ ಫಲಿತಾಂಶದ ನಿರೀಕ್ಷೆಯಲ್ಲಿವೆ. ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಸಮೀಪಿಸ್ತಾ ಇದ್ದು ಈ ಬಾರಿ ಯಾವುದೇ ಕಾಪಿ ಮಾಡಲು ಅವಕಾಶ ಇರುವುದಿಲ್ಲ. ಎಲ್ಲ ಕಡೆ ಸಿಸಿ ಮತ್ತು ವೆಬ್ ಕ್ಯಾಮೆರಾಗಳು ಅಳವಡಿಸಲಾಗಿರುತ್ತೆ. ವಿದ್ಯಾರ್ಥಿಗಳು ಶ್ರಮವಹಿಸಿ ಪರೀಕ್ಷೆ ಬರೆದು ಪಾಸ್ ಆಗಿ ಎಂದಿದ್ದಾರೆ. ನಾನು ಇದೇ ಗ್ರಾಮದವನು. ಸುಮಾರು ವರ್ಷಗಳಲ್ಲಿ ನಾನು ಈ ಶಾಲೆಯನ್ನು ನೋಡಿದ್ದೇನೆ. ಅತ್ಯುತ್ತಮವಾದಂತಹ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಬಹಳ ಕಷ್ಟಪಟ್ಟು ಬೆಳೆಸಿದ ಶ್ರೀನಿವಾಸ ರೆಡ್ಡಿ ಅವರು ಈ ಶಾಲೆಯನ್ನು. ಹಾಗಾಗಿ ಒಂದು ಉತ್ತಮ ಶಾಲೆಯಲ್ಲಿ ತಾವೆಲ್ಲರೂ ಸಹ ತಮ್ಮ ಮಕ್ಕಳನ್ನಲ್ಲಿ ಸೇರಿಸಿದಿರಿ. ತಮ್ಮ ಮಕ್ಕಳ ಜ್ಞಾನದ ಬೆಳವಣಿಗೆ ಜೊತೆಗೆ ಅವರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಹೆಚ್ಚಿಗೆ ಆಗಬೇಕು. 4 ಗೋಡೆಗಳ ಮಧ್ಯದಲ್ಲಿ ನಡೆಯುವಂತಹ ಪಾಠಗಳಿಗಿಂತಲೂ ಸಹ ಅವರ ಸರ್ವತೋಮುಖ ಬೆಳವಣಿಗೆ ಅಗತ್ಯವಾದಂತಹ ವಿವಿಧ ಕೌಶಲ್ಯಗಳನ್ನು ಕಲಿಸುವಂಥದ್ದು ಸಹ ಶಾಲೆಯ ಮುಖ್ಯ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ಎಲ್ಲ ಶಿಕ್ಷಕರು ಸಹ ಭಾಳ ಕ್ರಿಯಾಶೀಲರಾಗಿ ಉತ್ತಮವಾದ ಮಾರ್ಗದರ್ಶನ ಕೊಡುವ ಮುಖಾಂತರ ಮಕ್ಕಳನ್ನು ತಯಾರಿ ಮಾಡ್ತಾ ಇದ್ದಾರೆ, ತರಬೇತಿಗೊಳಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಹೆಮ್ಮೆ ನಮಗೂ ಸಹ. ಸರ್ಕಾರಿ ಶಾಲೆಗಳ ಜೊತೆಯಲ್ಲಿಯೇ ಖಾಸಗಿ ಶಾಲೆಗಳು ಸಹ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಕೊಡುವಂತಹ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾವೆ. ಪೋಷಕರೇ ತಾವು ಈ ಶಾಲೆಗೆ ಬೆನ್ನೆಲುಬು. ಎಲ್ಲಿವರೆಗೆ ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಒಂದು ಸಹಕಾರ ಇರುತ್ತೆ, ಅಲ್ಲಿವರೆಗೂ ಸಹ ಶಾಲೆ ಭಾಳ ಚೆನ್ನಾಗಿ ನಡೆಯೋಕ್ಕೆ ಸಾಧ್ಯತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಶಾಲೆ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಆಗಲಿ. ಇಲ್ಲಿ ಓದಿದಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ಉತ್ತಮವಂತಹ ಸ್ಥಾನಗಳಲ್ಲಿ ಏರುವಂಥದ್ದು ಆಗಬೇಕು. ನಮಗೂ ಸಹ, ನಾವೆಲ್ಲರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥವರು. ನಮಗೆ ಉತ್ತಮವಂತಹ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಗುರುಗಳೆಲ್ಲ ಕೊಟ್ಟಂಥ ಕಾರಣಕ್ಕಾಗಿ ಇವತ್ತು ನಾವು ಈ ಒಂದು ಸ್ಥಿತಿಯಲ್ಲಿ ಇದ್ದೇವೆ. ಹಾಗಾಗಿ ಎಲ್ಲಿ ಉತ್ತಮವಾದ ವಾತಾವರಣ ಇರುತ್ತೆ, ಉತ್ತಮವಾದ ಶಿಸ್ತುಬದ್ಧ ಶಿಕ್ಷಣ ಸಿಗುತ್ತೆ, ಮಕ್ಕಳು ತಮ್ಮತಾನಾಗಿ ಬೆಳೀತಾರೆ. ಆ ನಿಟ್ಟಿನಲ್ಲಿ ಈ ಶಾಲೆ ಭಾಳ ಉತ್ತಮವಾದ ರೀತಿಯಲ್ಲಿ ಒಳ್ಳೆಯ ಕಟ್ಟಡ ಇದೆ, ಎಲ್ಲ ರೀತಿಯ ಸೌಕರ್ಯ ಒಳಗೊಂಡಂಥದ್ದು. ಎಲ್ಲಿ ಶಿಕ್ಷಣಕ್ಕೆ ಪೂರಕ ವಾತಾವರಣ ಸಿಗುತ್ತೋ ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಲು ಸಾಧ್ಯ. ಸುಮಾರು ವರ್ಷಗಳಿಂದ ಈ ಸಂಸ್ಥೆಯ ಆಡಳಿತ ವ್ಯವಸ್ಥೆ ಹಾಗೂ ಶಿಕ್ಷಣ ಮಾದರಿಯನ್ನ ಗಮನಿಸಿದ್ದೇನೆ. ಇಲ್ಲಿ ಬೋಧಕ ಸಿಬ್ಬಂದಿ ಕ್ರಿಯಾಶೀಲವಾಗಿದ್ದು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷಿಸುತ್ತೇನೆ ಎಂದು ನಿಸರ್ಗ ಶಾಲಾ ಸಂಸ್ಥಾಪಕ ಶ್ರೀನಿವಾಸ ರೆಡ್ಡಿ ಹೇಳಿದರು. ನಮ್ಮ ಮಹಾಗುರುಗಳಾದಂಥ BAM ಸಾರ್ಗೂ ಮತ್ತು ನಮ್ಮ ಬ್ರೈಟ್ ಶಾಲೆಯ ಸೋಮಶೇಖರ್ ಸಾರು ಮತ್ತು ಪ್ರಿನ್ಸಿಪಲ್ ಆದ ಕಲ್ಪನಾ ಮಿಸ್ ಅವರು ಮತ್ತು ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳ್ತಿದ್ವಲ್ಲ, ಜೈ ಕಿಸಾನ್ ಆದಂಥ ಸನ್ಮಾನ್ಯ ಶ್ರೀ ಅಂಜನಪ್ಪನವರು ಮತ್ತು ಮಂಜುಳಾ ಮೇಡಮ್ ಅವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಜಾಸ್ತಿ ಹೊತ್ತು ಏನು ಹೇಳಕ್ಕೆ ಹೋಗೋದಿಲ್ಲ. ನೀವೆಲ್ಲ ಕಾತರದಿಂದಿದ್ದಾರೆ. ಈಗ ನಮ್ಮ ಸಾಂಗು ಬರುತ್ತೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.